ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನ ಖರೀದಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆಯ ವಿಚಾರ. ಬಂಗಾರ ತೆಗೆದುಕೊಳ್ಳುವಂತ ವಿಚಾರ ಜನರಿಗೆ ಬಿಟ್ಟದ್ದು. ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಹೇಳಿಕೆ ಕೊಟ್ಟಿದ್ರು 1 ವರ್ಷಗಳ ಕಾಲ. ಇದೀಗ ಬಂಗಾರವನ್ನು ತೆಗೆದುಕೊಳ್ಳೋದು ಬಿಡೋದು ಅದು ಜನರಿಗೆ ಬಿಟ್ಟಂತ ವಿಚಾರ. ಎಲ್ಲ ಚುನಾವಣೆ ಆಗೋ ತನಕವೂ ಕೂಡ ಸುಮ್ಮನಿರ್ತಾರೆ, ಚುನಾವಣೆ ಆದ ಬಳಿಕ ದರ ಏರಿಕೆ ಮಾಡ್ತಾರೆ ಅಂತ ಅಥಣಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಂತ ಹೇಳಿಕೆ ಇದು. ಚುನಾವಣೆ ಆಗುವ ತನಕವೂ ಕೂಡ ಸುಮ್ಮನಿರ್ತಾರೆ, ಚುನಾವಣೆ ಆದ ನಂತರ ದರ ಏರಿಕೆ ಮಾಡ್ತಾರೆ ಅಂತ ಅಥಣಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಬಿಜೆಪಿ ಬೆಲೆ ನಿಯಂತ್ರಣ ಮಾಡೋದಕ್ಕೆ ಹೋಗೋದಿಲ್ಲ, ಬೆಲೆ ನಿಯಂತ್ರಣ ಮಾಡೋ ಗೋಜಿಗೆ ಅವರು ಹೋಗೋದಿಲ್ಲ, ಆ ಪ್ರಯತ್ನವನ್ನು ಮಾಡೋದಿಲ್ಲ ಅಂತ ಅವರ ಮಾತಿನ ಅರ್ಥ. ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಅಂದರೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಂತ ಹೇಳಿಕೆ. ವಿದೇಶ ಪ್ರವಾಸ ಮಾಡಬಾರದು, ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಮಿತಿಯಲ್ಲಿ ಬಳಕೆ ಮಾಡಬೇಕು, ಅದರ ಜೊತೆಗೆ ಸಾರ್ವಜನಿಕ ಸಾರಿಗೆಗಳನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡಬೇಕು, 1 ವರ್ಷಗಳ ಕಾಲ ಬಂಗಾರವನ್ನು ಖರೀದಿ ಮಾಡಬಾರದು ಅಂತ ನರೇಂದ್ರ ಮೋದಿ 7 ಸಲಹೆಗಳನ್ನು ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ. ಬೆಲೆ ಏರಿಕೆ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ಮೋದಿ ಅವರು ಕರೆ ನೀಡಿದ್ದಾರೆ ಸರ್, 1 ವರ್ಷಗಳ ಕಾಲ ಯಾರೂ ಸಹ ಚಿನ್ನಾಭರಣವನ್ನು ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದಾದ ಮರನೇ ದಿನವೇ ಬಂಗಾರ 10,000, ಬೆಳ್ಳಿ 20,000 ರೂಪಾಯಿ ರೇಟ್ ಜಾಸ್ತಿ ಆಗಿದೆ ಸರ್, ಅದ್ರ ಬಗ್ಗೆ ನೀವು ಹೇಳ್ತೀರಾ? ಅದ್ರ ಬಗ್ಗೆ ಅದು ಪಬ್ಲಿಕ್ಕಿಗೆ ಬಿಟ್ಟಂಥ ವಿಚಾರ. ನಿರ್ಧಾರ ಮಾಡೋದು ಬಂಗಾರ ತೊಗೊಳ್ಳೋರು ಜನ, ಅದನ್ನು ಅವ್ರಿಗೆ ಯೋಚನೆಗೆ ಬಿಡ್ತೀವಿ, ಅವ್ರು ಹೇಳ್ಬೇಕಷ್ಟೇ ಅದಕ್ಕೆ ಉತ್ತರ. ಹಂಗೆ ಮಾಡ್ತಾರೆ, ಚುನಾವಣೆ ಆಗೋವರೆಗೆ ಸುಮ್ಮಿರ್ತಾರೆ. ಚುನಾವಣೆ ಆದ ಸಾಯಂಕಾಲ ಇದೇನು ಹೊಸದೇನಲ್ಲ, ಬೆಂಗಾಲ್ ಚುನಾವಣೆ ಇರೋದ್ರಿಂದ ಕೂಡ ಮಾಡಿದ್ರು, ಜಾಸ್ತಿ ಮಾಡಿದ್ರು, ಮುಂದೆ ಕೂಡ ಮಾಡ್ತಾರೆ. ಅವ್ರೇನು ನಿಯಂತ್ರಣ ಮಾಡಲಿಕ್ಕೆ ಹೋಗಲ್ಲ ಬಿ ಜೆ ಪಿ ಅವರು, ಜಾಸ್ತಿ ಮಾಡಿ ಹೊರಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜನಸಾಮಾನ್ಯರ ಮೇಲೆ. ಸರ್, ನೀಟ್ ಎಕ್ಸಾಮ್ನಲ್ಲಿ ಲೀಕ್ ಆಗಿದೆ ಸರ್, ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಆ ಸಮಸ್ಯೆ ಆಗಿದೆ, ಆಗಬಾರ್ದು, ಅದು ಆಗಬಾರ್ದು, ಇದು ಆಗಿದೆ. ಮೆರಿಟ್ ಹುಡುಗರಿಗೆ ತೊಂದರೆ ಆಗ್ತದೆ. ಮುಂದಾರು ಕೂಡ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು, ಇದು ಆಗದಂಗೆ ನೋಡ್ಕೋಬೇಕಷ್ಟೆ. ಸರ್, ಹಿಜಾಬನ್ನು ವಿರೋಧಿಸಿದ್ದಾರೆ ಬಿಜೆಪಿ. ಅವ್ರು ವಿರೋಧ ಮಾಡೋಲ್ಲ, ಮತ್ತು ಅವ್ರ ಕೆಲಸ ಏನ್ರಿ ಅದೇ ಅವ್ರದ ವಿರೋಧ. ಹಿಜಾಬು, ಹಲಾಲ್ ಕಟ್ಟು, ಗೋಮಾಂಸ, ಪಾಕಿಸ್ತಾನ, ಇದು ಬಿಟ್ಟರೆ ಬೇರೆ 5ನೇ ಶಬ್ದ ಇಲ್ಲ. ಇವನೇ ಸುತ್ತಾಕ್ಬೇಕು ಅವರು. ಇದರಿಂದ ದೇಶಕ್ಕೆ ಡೆವಲಪ್ಮೆಂಟ್ಗಾಗಲಿ ಸಂಬಂಧಪಟ್ಟದ್ದು